ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಹಾಗೆ ನಾನು ತುಂಬ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತಿನ ವಿಷಯ ಅಂತಂದರೆ, ಇದು ಏನಂತ ಗೊತ್ತಾ? ಇದು ನಮ್ಮ ಕರ್ನಾಟಕದಲ್ಲೇ ಇರೋದು, ಶಿವಮೊಗ್ಗ ಜಿಲ್ಲೆಯಲ್ಲಿರೋದು. ನೋಡಿ ಏನಂತ ಒಂದು ಸಲ ಗೆಸ್ ಮಾಡಿದ್ರಲ್ಲ? ಓಕೆ, ಮಾಡಿದ್ದೀರಾ. ಈಗ ಆನ್ಸರ್ ನಾನು ಹೇಳ್ತೀನಿ. ಆ ಆನ್ಸರ್ ನಾನು ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಹಾಗೆ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇದು ಶಿವಮೊಗ್ಗದಲ್ಲಿರೋ ಸುರಗೊಂಡನಕೊಪ್ಪದ ಒಂದು ದೃಶ್ಯ. ಸುರಗೊಂಡನಕೊಪ್ಪ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ಯಾರು ಫೇಮಸ್ ಆಗಿರೋರು ಅಂತಂದರೆ ಸೇವಾಲಾಲ್ ಮಹಾರಾಜ್ ಅಂತ. ಸೇವಾಲಾಲ್ ಮಹಾರಾಜ್ ಆಲ್ಮೋಸ್ಟ್ ಲಂಬಾಣಿಯವರ ಜನಾಂಗದ ಒಬ್ಬ ಅವತಾರ ಪುರುಷ ಅಂತ ಹೇಳ್ಬೋದು. ನೋಡಿ, ಸೇವಾಲಾಲ್ ಭಗವಾನ್ ಇಲ್ಲೇ ಇದ್ದಾರೆ. ಏನಪ್ಪ ಅಂತಂದರೆ, ಲಂಬಾಣಿ ಜನಾಂಗದ ಅವರಲ್ಲಿ ಒಬ್ಬ ಯುವ ಪುರುಷ ಇದ್ರು ಅಂತಂದರೆ ಅವರು ಸೇವಾಲಾಲ್ ಅಂತಲೇ ಹೇಳ್ಬೋದು. ಸೇವಾಲಾಲ್ ಮಹಾರಾಜ್ ಅಲ್ಲಿ ಹುಟ್ಟಿ ಬೆಳೆದಂಥ ಊರದು ಸುರಗೊಂಡನಕೊಪ್ಪ. ಅಲ್ಲಿ ಈಗ ಸೇವಾಲಾಲ್ಗೋಸ್ಕರ ಏನಾದರೂ ಮಾಡಲೇಬೇಕಲ್ಲ ಅಂಥೇಳಿ ಸೇವಾಲಾಲ್ ಮಹಾರಾಜರವರ ಒಂದು ಮ್ಯೂಸಿಯಂ ಮಾಡಿದ್ದಾರೆ. ನೋಡಿ, ಅವರ ಉಡುಗೆ ತೊಡುಗೆ, ಅವರ ದೇವರು, ಸೇವಾಲಾಲ್ ಜನಾಂಗದ ಉಡುಗೆ ತೊಡುಗೆ ನೋಡಿ ಎಲ್ಲ. ಇದು ಒಂಥರ ಮ್ಯೂಸಿಯಂ ಥರನೇ. ಎಲ್ಲ ತುಂಬ ಜನ ಬಂದು ವಿಸಿಟ್ ಕೊಡ್ತಾರೆ. ಹೊಸದಾಗಿರೋದು, ಸುಮಾರು ಒಂದು 5-6 ವರ್ಷ ಆಗಿದೆ ಅಂದ್ಕೊತೀನಿ. ಬಟ್ ಎಲ್ಲರೂ ನೋಡಬೇಕಾಗಿರೋವಂಥ ಒಂದು ಐತಿಹಾಸಿಕ ಸ್ಥಳ ಆಗ್ಬೋದು. ಅದು ಒಂದು ನೋಡಬೇಕಾಗಿರೋವಂಥ ಸ್ಥಳ ಇದು. ಎಲ್ಲರೂ ಒಂದು ಸಲ ವಿಸಿಟ್ ಕೊಡಿ ಅಂತ ಹೇಳ್ತಾ, ನೋಡಿ ಅವರ ಉಡುಗೆ ತೊಡುಗೆ ಯಾವ ಥರ ಇರುತ್ತೆ ಅಂತ. ಇದು ಸಾಮಾನ್ಯವಾಗಿ ಅವರ ಉಡುಗೆ ತೊಡುಗೆ ಸುಮ್ಮನೆ 1 ದಿನ 2 ದಿನದಲ್ಲಿ ಆಗೋವಂಥದ್ದಲ್ಲ. ಅವರ ಉಡುಗೆ ತೊಡುಗೆಗಳು ಅಂದರೆ ಮೀನ್ಸ್ ಬಟ್ಟೆಗಳು. ಆ ಬಟ್ಟೆನ ತಯಾರು ಮಾಡಬೇಕು ಅಂದರೆ ಸುಮಾರು 1 ತಿಂಗಳಿಂದ 2-3 ತಿಂಗಳೇ ಬೇಕಾಗುತ್ತೆ. ನೋಡಿದಿರಲ್ವಾ? ಹಾಗಾಗಿ ಅಲ್ವಾ, ಅವರ ಜನಾಂಗದಲ್ಲಿ ಆಲ್ಮೋಸ್ಟ್ ತುಂಬ ಶ್ರೀಮಂತರು ಇರಲಿಲ್ಲ. ಫಸ್ಟು ಗುಡ್ಡಗಾಡಿನಿಂದ ಬಂದು ಎಲ್ಲ ಊರಲ್ಲಿ ವಾಸ ಮಾಡಿದರು. ಹಾಗೆ ಕುರಿ, ಮೇಕೆ, ದನಗಳು ಅದರಿಂದನೇ ಅವರು ಮುಂದೆ ಬಂದಿದ್ದು. ಬಟ್ ಅವರ ಜನಾಂಗಕ್ಕೆ ಎಂಥ ಒಳ್ಳೆ ಒಂದು ಹೆಸರಿದೆ ಅಂತಂದರೆ ತುಂಬಾ ಒಳ್ಳೆ ಹೆಸರಿದೆ. ನೋಡಿ, ಇದೆಲ್ಲ ಅವರ ಉಡುಗೆ ತೊಡುಗೆ, ಅವರ ಕೆಲಸ, ಅವರ ಮನೆ. ಹೀಗೆ ನೋಡಿ ಎಷ್ಟು ನೀಟಾಗಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ನಿಜ ಅವರೇ ಕೂತಿದ್ದಾರೇನೋ ಅನ್ನೋ ಥರ ಫೀಲ್ ಆಗುತ್ತೆ ನೋಡಿದರೆ. ಎಲ್ಲರೂ ಒಂದು ಸಲ ವಿಸಿಟ್ ಕೊಡಿ, ದಯವಿಟ್ಟು ವಿಸಿಟ್ ಕೊಡಬೇಕಾಗಿರುವಂಥ ಒಂದು ಪ್ಲೇಸೇ ಅಂತ ಹೇಳ್ತೀನಿ. ಇದು ಐತಿಹಾಸಿಕ ಪ್ಲೇಸ್ ಆಗುತ್ತೆ ಅಂತ ನಾನು ಐ ಹೋಪ್ ಹೇಳ್ತಾ ಇದ್ದೀನಿ. ಯಾಕಂದರೆ ತುಂಬ ಜನ ವಿಸಿಟ್ ಕೊಡ್ತಿದ್ದಾರೆ. ನೋಡಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ. ನೋಡಿ, ಅಲ್ಲಲ್ಲಿ ಆಡ್ತಿರೋರು, ನಡೀತಾ ಇರೋರು, ಡ್ಯಾನ್ಸ್ ಪ್ಲೇಯಿಂಗ್ ಗೇಮ್ಸ್ ಆಡ್ತಿರೋದು ಎಲ್ಲ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತಂದರೆ ನೋಡಬೇಕು. ಅಲ್ಲಿ ನೋಡಿದ್ರೆ ಒಂಥರ ಏನೋ ಆ ಜನಗಳಲ್ಲಿ ನಾವು ಹೋಗ್ತಾ ಇರೋ ಜನಗಳಲ್ಲಿ ಅವರು ಒಂಥರ ಜನಗಳು ನಿಂತಿದ್ದಾರೇನೋ ಅನ್ನೋ ಫೀಲ್ ಬರುತ್ತೆ. ಅಷ್ಟು ಚೆನ್ನಾಗಿದೆ. ದಯವಿಟ್ಟು ಯಾರೆಲ್ಲ ವಿಸಿಟ್ ಕೊಟ್ಟಿಲ್ವೋ ದಯವಿಟ್ಟು ಒಂದ್ಸಲ ವಿಸಿಟ್ ಕೊಡಿ. ಇದು ಬಂದು ಶಿವಮೊಗ್ಗದಲ್ಲಿರೋ ಸುರಗೊಂಡನಕೊಪ್ಪ ಅಂತ ಹಳ್ಳಿಯ ಪಕ್ಕದಲ್ಲಿರೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅವರ ಉಡುಗೆ ತೊಡುಗೆ, ಗಂಡು ಮಕ್ಕಳ ಉಡುಗೆ ತೊಡುಗೆ ನೋಡಿ, ಅವರ ಭಾಷೆಯಲ್ಲಿ ಪಾಗಡಿ ಅಂತಾರೆ. ಬಟ್ ಪೇಟ ನೋಡಿ ಎಷ್ಟು ನೀಟಾಗಿ ಹಾಕಿದ್ದಾರೆ. ಬಟ್ಟೆ ನೋಡಿ, ಆ ಬಟ್ಟೆ ಹಾಕಿದ್ದಾರೆ ಅಂತಂದರೆ ಒಂದೊಂದು ಬಟ್ಟೆ ಬಂದು 5,000ದಿಂದ 10-15 ಸಾವಿರದವರೆಗೂ ಆಗಿರುತ್ತೆ. ಆದ್ರೂ ಅಲ್ಲಿ ಗೊಂಬೆಗಳಿಗೆಲ್ಲ ಆ ಬಟ್ಟೆ ಹಾಕಿದ್ದಾರೆ ಅಂತಂದರೆ ಎಷ್ಟು ಅಟ್ರಾಕ್ಷನ್ ಆಗಿರ್ಬೋದು ಅಂತ ತಿಳ್ಕೊಬೋದು ಎಲ್ಲರೂ. ಹಾಗೆ ದಯವಿಟ್ಟು ಒಂದ್ಸಲ ಎಲ್ಲರೂ ವಿಸಿಟ್ ಕೊಡಿ ಅಂತ ಹೇಳ್ತಾ, ಆ ಸೇವಾಲಾಲ್ ಮಹಾರಾಜ್ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನಾನು ಇವತ್ತಿನ ವಿಡಿಯೋದಲ್ಲಿ ಹೀಗೆ ಸ್ವಲ್ಪ ತೋರಿಸ್ಬೇಕು ನಿಮಗೆ, ವಿಸಿಟ್ ಕೊಡ್ಸೋಣ ಅಂತೇಳಿ ಅನ್ನಿಸ್ತು. ಯಾಕಂದರೆ ನೋಡಿ, ಆ ಹಸುಗಳು, ಆ ಕರುಗಳು, ಮೇಕೆ, ದನ ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಜ ನಿಂತ್ಕೊಂಡಿದ್ದಾವೇನೋ ಅನ್ನೋ ಫೀಲ್ ಬರುತ್ತೆ. ನೋಡಿ, ಮೇಕೆ ನೋಡಿ ಎಷ್ಟು ಚೆನ್ನಾಗಿದೆ. ನಿಜ ಮೇಕೆ ಇದೆ ಅಂದ್ಕೋಬೇಕು. ನೋಡಿ ಕೆಲಸ ಮಾಡ್ತಿರೋದು ಯಾವ ಥರ ಕೂತ್ಕೊಂಡು ಅವರ ಜನಾಂಗದಲ್ಲಿ ಯಾವ ಥರ ಎಲ್ಲ ಕೆಲಸ ಮಾಡ್ತಾರೆ ಅನ್ನೋದನ್ನೆಲ್ಲ ತೋರಿಸಿದ್ದಾರೆ. ಎಷ್ಟು ನೀಟಾಗಿ ತೋರಿಸಿದ್ದಾರೆ ನೋಡಿ, ಸೂಪರಾಗಿ ತೋರಿಸಿದ್ದಾರೆ. ಒಂದು ಸಲ ಯಾರೆಲ್ಲ ನೋಡಿಲ್ವೋ ಒಂದು ಸಲ ಶಿವಮೊಗ್ಗದ ಸೈಡ್ ಹೋದರೆ ಎಲ್ಲರೂ ಒಂದು ಸಲ ವಿಸಿಟ್ ಕೊಡಿ ಅಂತ ಹೇಳ್ತಾ
फुटबॉल मारायची माराकत्ती बेस्ट पाच काय करायचं आज ಇಲ್ಲಿ